studying chemistry in college. I hope recently people all completed your board examinations, right? Board examinations completed, and eagerly you are waiting for the result. Okay, result, you are waiting for the result. You are very much curious to know about your result. Okay, up to 1 month you are going to wait for the result. On result day you are going to fall in the tension. ತುಂಬಾ ಟೆನ್ಷನ್ ಅಲ್ಲಿ ಬಂದ್ಬಿಡ್ತೀರಾ, ಇದು ರಿಸಲ್ಟ್ ಇದೆ ಅಂತ ಅಂದ್ಬಿಟ್ಟು. ಇವನ್ ಪಾಸ್ ಆಗೋರು, ಹೈ ಫಸ್ಟ್ ಕ್ಲಾಸ್ ತಗೊಳ್ಳೋರು, ಡಿಸ್ಟಿಂಕ್ಷನ್ ಬರೋ ಮಕ್ಕಳು ಹಿಂಗೆ ಅಂತ ಅಂದ್ಬಿಡ್ತಾರೆ. ಆದರೆ ನಮ್ಮ ಹುಡುಗರು ಇರೋದು ಫೇಲ್ ಆಗೋರು, ಡ್ಯಾನ್ಸ್ ಅವ್ರಿಗೂ ಹೋಗ್ತಿರೋ ಫೇಲ್ ಅಂತ ಆರಾಮಾಗಿ ಬಿದ್ದಾಗಿರ್ತಾರೆ. ಅಪ್ಪಿ ತಪ್ಪಿ ಅವ್ರು ಹೋಗಿ ನೋಡ್ತಾನ, ಅವನು ಪಾಸ್ ಅಂತ ಬಂದ್ಬಿಡ್ತು ಅಂದರೆ ಅವನಂತರ ಏನು ದೇಶಕ್ಕೆ ಒಲಿಂಪಿಕ್ ತಂದಂಗೆ ಫುಲ್ ಸೆಲೆಬ್ರೇಷನ್. ಇಲ್ಲಿ 6:20 ಬಂದಿರುತ್ತೆ ಆ ಮಗುಗೆ, ಅವ್ನು ಬಿಡ ಅಂತ ಅಳ್ತಾ ಇರ್ತಾರೆ. ಯಾಕೆ ಇನ್ 5 months ಹೋಯ್ತಲ್ಲ ಅಂತ ಅಂದ್ಬಿಟ್ಟು. ಹೆಣ್ಮಕ್ಳು ಆ ಥರ ಇದಾದ್ರೆ, ಗಂಡು ಮಕ್ಳದ್ದು ಏನು ಅಂದರೆ ಪಪ್ಪು ಪಾಸ್ ಹೋಗ್ಯ ಅಂತ ಅಂದ್ಬಿಟ್ಟು ಡೋಲೆಲ್ಲ ಹೊಡ್ಕೊಂಡು ತುಂಬಾ ಸೆಲೆಬ್ರೇಷನ್ ಮಾಡ್ತಾರೆ. ಆ ಥರ ಪರಿಸ್ಥಿತಿ ಇದೆ. ಬಟ್ ದಟ್ ಈಸ್ ವಾಟ್ ದ ಥಿಂಕಿಂಗ್ ಆಫ್ ದ ಪೀಪಲ್. ಒಂದು ಹಂತದಲ್ಲಿ ಅವ್ರನ್ನ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. 35%, 40% ತಗೊಂಡ್ರು ಸಹ ಬೇಜಾರು ಹಂತದಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರಲ್ಲ, ಒಂದು ಹಂತದಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಬೇಕು. ಯಾರಿಗೆ ಕಂಪೇರ್ ಮಾಡಿದ್ರೆ 620, 615, 610 ಮಾರ್ಕ್ಸ್ ತಗೊಂಡು ಬಿಡೋ ಅಂತ ಆಗಿರುವಂತವ್ರು, ಅಥವಾ ಮಾರ್ಕ್ಸ್ ಕಮ್ಮಿ ಆಯ್ತು ಅಂತ ಅಂದ್ಬಿಟ್ಟು ತುಂಬಾ ಕೆಟ್ಟ ಡಿಸಿಷನ್ ತಗೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರಲ್ಲ, ಸೂಸೈಡ್ ವರ್ಗೂ ಹೋಗ್ತಾರಲ್ಲ, ನಾಚಿಕೆ ಆಗ್ಬೇಕು ಅಂತಹ ವಿದ್ಯಾರ್ಥಿಗಳಿಗೆ ಅಲ್ವಾ. ಲೈಫ್ ಇಸ್ ಟು ಮೋಸ್ಟ್ ಇಂಪಾರ್ಟೆಂಟ್. ಎಕ್ಸಾಮ್ ಇಟ್ ಇಸ್ ಅ ಪಾರ್ಟ್, ವೆರಿ ಸ್ಮಾಲ್ ಪಾರ್ಟ್ ಆಫ್ ದ ಲೈಫ್ ಅಲ್ವಾ. ಅದು ಎಜುಕೇಶನ್ ಆಲ್ಸೋ ಅ ಪಾರ್ಟ್ ಆಫ್ ದ ಲೈಫ್. ಅದ್ರಲ್ಲಿ ಯಾವುದೋ ಒಂದು ಫೇಲ್ಯೂರ್ ಬಂತು ಅಂತ ಅಂದ್ಬಿಟ್ಟು ಸೂಸೈಡ್ ಲೆವೆಲ್ಗೆ ಹೋಗ್ತಾರಲ್ಲ ಮಕ್ಕಳು, ಅವರಷ್ಟು ಗಂಡು ಇನ್ಯಾರು ಇಲ್ಲ ಅಂತ ಅರ್ಥಲ್ಲ. ಸೊ ಅಂತವ್ರನ್ನ ಕಂಪೇರ್ ಮಾಡಿದ್ರೆ 35% ಬಂದು ಸೆಲೆಬ್ರೇಟ್ ಮಾಡುವಂತ ಬಾಯ್ಸ್ ಇದಾರಲ್ಲ, ದೇ ಆರ್ ಗ್ರೇಟ್ ಅಂತ ನಾನು ಅಂತ ಅನ್ಕೊಂಡು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ವಾಟ್ ಎವರ್ ಇಟ್ ಮೇ ಬಿ, ಹಂಗಾರೆ ಏನ್ ಸರ್ ನಮ್ದು 35 ಬಂದ್ಬಿಡ್ಬೇಕು? ಡೂ ನಾಟ್ ಲೈಕ್ ದಟ್. ಐ ಪ್ರೇ ಫಾರ್ ದ ಗುಡ್ ರಿಸಲ್ಟ್ ಆಫ್ ಯುವರ್ಸ್, ಬಿಕಾಸ್ ಆಫ್ ಕೋರ್ಸ್ ಯುವರ್ ರಿಸಲ್ಟ್ ಇಟ್ ಈಸ್ ಡಿಪೆಂಡ್ಸ್ ಆನ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹರಕೆ ಹೊತ್ಕೊಂಡು ಆಗುತ್ತಾ? ಎಲ್ಲಾದ್ರೂ ಹೋಗಿ ದರ್ಗಾ ಹತ್ರ ಹೋಗ್ಬಿಟ್ಟು ಮನ್ನತ್ ಮಾಡ್ಕೊಂಡ್ಬಿಟ್ರೆ ಆಗ್ಬಿಡ್ತಾ ಹೇಳಿ? ಇಟ್ ಡಿಪೆಂಡ್ಸ್ ಆನ್ ಯುವರ್ ಎಫರ್ಟ್ಸ್. ನೀವು ಚೆನ್ನಾಗಿ ಓದ್ಬಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಬರ್ದಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ. ಬರ್ದಿಲ್ಲ ಅಂದ್ರೆ ಅದ್ರ ತಕ್ಕಂತೆ ರಿಸಲ್ಟ್ ಬರುತ್ತೆ. ಅದನ್ನು ನಾವೇನ್ ಮಾಡಬೇಕು? ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಅಂಡ್ ನೆಕ್ಸ್ಟ್, ಇಫ್ ಯು ಗೆಟ್ another opportunity, we have to rectify ourselves, improvise ourselves, and we have to prove ourselves. ಇವತ್ತಿನ ವರ್ಲ್ಡ್ ಅಲ್ಲಿ ತುಂಬಾ ಕಾಂಪಿಟೇಟಿವ್ ವರ್ಲ್ಡ್ ಇದೆ, ಕಾಂಪಿಟೇಷನ್ ಇದೆ. ಅದ್ರಲ್ಲಿ ನಾವು ಸರ್ವೈವ್ ಆಗಬೇಕು ಅಂದ್ರೆ ಅಟ್ಲೀಸ್ಟ್ ನಮ್ಮನ್ನ ನಾವು ಕನ್ವಿನ್ಸ್ ಮಾಡ್ಕೋಬೇಕಂದ್ರೆ ನಾವು ಓದಲೇಬೇಕು, ನಾವು ವರ್ಕ್ ಮಾಡಲೇಬೇಕು, ನಾವು ಎಫರ್ಟ್ ಹಾಕಲೇಬೇಕು. ಆ ತರದ ಒಂದು ಕೆಲಸವನ್ನು ನೀವು ಮಾಡ್ಕೊಂಡು ಹೋಗಿ ರಿಸಲ್ಟ್ ಏನು ಬರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡಿ, ಅದರ ಬೇಸ್ ಮೇಲೆ ನೆಕ್ಸ್ಟ್ ಪ್ಲಾನ್ಸ್ ಏನಿದೆ ಅಬೌಟ್ ಯುವರ್ ಫರ್ದರ್ ಸ್ಟಡೀಸ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ. ಯಾವುದು? ಯು ಹ್ಯಾವ್ ಟು ಟೇಕ್ ಅ ರೈಟ್ ಡಿಸಿಷನ್ ಅಟ್ ಎ ರೈಟ್ ಟೈಮ್. ಅರ್ಥ ಆಗ್ತಿಲ್ಲ? ಈಗ ಆರಾಮಾಗಿ ರಜಾ ಇದೆ ಅಂತ ಅಂದ್ಬಿಟ್ಟು ಐ ಥಿಂಕ್ ನೋಡಿ, ನಮ್ಮಲ್ಲಿ ಒಂದು 150 to 200 ಮಕ್ಕಳು ರಿಜಿಸ್ಟರ್ ಆಗಿದ್ರು. ಬಟ್ ಅದರಲ್ಲಿ ಯು ಪೀಪಲ್ 50 ಮೆಂಬರ್ಸ್ ಅವರ್. ಇಟ್ ಶೋಸ್ ದಟ್ ಯು ಆರ್ ಸ್ಪೆಷಲ್ ದೆನ್ ಅದರ್ಸ್. ಅದೇ ಇಂಡಿಕೇಟ್ ಮಾಡ್ತಾ ಇದೆ ಯು ಆರ್ ಸ್ಪೆಷಲ್, ಯು ಆರ್ ಲೈಕ್ ಜಮ್ಸ್ ಅದನ್ನ ಇಂಡಿಕೇಟ್ ಮಾಡ್ತಾ ಇದೆ. ಯಾಕಂದ್ರೆ ನೀವು ಆರಾಮಾಗಿ ಎಕ್ಸಾಮ್ ಆಗಿದ್ದು 4th ಅಲ್ವಲ್ರಿ? ಲಾಸ್ಟ್ ಎಕ್ಸಾಮ್ ಆಗಿದ್ದು 4th 5th 5th ಆರಾಮಾಗಿ ನೀವು ಎಲ್ಲರೂ ಹೋಗ್ಬೋಯ್ತು, ತಿರುಗಾಡ್ಕೊಂಡು ಅಜ್ಜಿ ಮನೆಗೆ ಹೋಯ್ತು, ಅಲ್ಲಿ ಇಲ್ಲಿ ಅದು ಇದು ಅಂತ. ಅಟ್ಲೀಸ್ಟ್ ಎಲ್ಲೋ ನಿಮ್ಮ ಮೈಂಡ್ ಅಲ್ಲಿ ಒಂದು ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದಾರೆ, ಏನೋ 7th ಸ್ಕಾಲರ್ಶಿಪ್ ಎಕ್ಸಾಮ್ ಅಂತ ಅಂದ್ಬಿಟ್ಟು ಅದು ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಅನ್ಕೊಂಡಿದ್ದೀರಾ. ದಟ್ ಈಸ್ ವಾಟ್ ಐ ಆಮ್ ಅಪ್ರಿಷಿಯೇಟಿಂಗ್ ಯು ಫಾರ್ ದಟ್ ಟೈಪ್ ಆಫ್ ಥಿಂಕಿಂಗ್. ದಟ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ದಟ್ ಯು ಆರ್ ವೆರಿ ಮಚ್ ಸೀರಿಯಸ್ ಅಬೌಟ್ ಅಕಾಡೆಮಿಕ್ಸ್ ಅಂತ ಅಂದ್ಬಿಟ್ಟು. ಇಲ್ಲಿರೋ ಎಲ್ಲ ಹೈಯರ್ ಎಜುಕೇಶನ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ? ಇಲ್ಲ. ಏನು ಹೈಯರ್ ಎಜುಕೇಶನ್ ಅಂತಂದ್ರೆ ಓನ್ಲಿ PUC ಮಾಡ್ಕೊಂಡ್ಬಿಟ್ರೆ ಸಾಕಾ? PUC ಮಾಡಿ ಚೆನ್ನಾಗಿ PUC ನಾವು ಓದಿ ನೆಕ್ಸ್ಟ್ ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಒಂದು ಡಿಗ್ರಿ ಅನ್ನೋ ಒಂದು ಗ್ರಾಜುಯೇಷನ್ ಮಿನಿಮಮ್ ನಾನು ಹೇಳ್ತಾರೆ. ಕಡಿಮೆ ಅಂದ್ರೆ ಕಡಿಮೆ ಲೀಸ್ಟ್ ನಾನು ABCD ಓದಿದ್ದೀನಿ ಅಂದ್ರೆ ಏನದು ಒಂದು ಗ್ರಾಜುಯೇಷನ್ ನೀವು ಪಡ್ಕೊಳ್ಳೇಬೇಕು, ಒಬ್ಬ ಡಿಗ್ರಿ ಹೋಲ್ಡರ್ ಆಗಲೇಬೇಕು. ಮಾಡ್ತೀರಾ ಅದನ್ನ? ಎಸ್, ಯು ಮಸ್ಟ್. ಅಂಡ್ ಅಡಿಷನ್ ಟು ದಟ್, ಓಕೆ, ವಾಟ್ ಎವರ್ ದ ಟೈಮ್ ಯು ಆರ್ ಸ್ಪೆಂಡಿಂಗ್ ನಾವು, ಈಗ ಏನು ರಜದಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದನ್ನ ಆದಷ್ಟು ಪ್ರೊಡಕ್ಟಿವ್ ಆಗಿ ಮಾಡ್ಕೊಳ್ಳಿ. ಏನಾದರೂ ಹೊಸದು ಸ್ಕಿಲ್ಸ್ ಏನಾದರೂ ನೀವು ಲರ್ನ್ ಮಾಡಲಿಕ್ಕೆ ಆಪರ್ಚುನಿಟಿ ಇದ್ದರೆ ಪ್ಲೀಸ್ ಟ್ರೈ ಟು ಲರ್ನ್ ದ ಸ್ಕಿಲ್ಸ್. ಲೈಕ್ ಟೈಲರಿಂಗ್ ಬರುತ್ತೆ, ಫುಡ್ ಬರುತ್ತೆ, ಎಂಬ್ರಾಯ್ಡ್ರಿ ಬರುತ್ತೆ, ಅದೇ ಥರ ಬೇರೆ 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 ಸ್ಕಿಲ್ಸ್ ಇದೆ. ಹೋಗಿ ರೂಮಲ್ಲಿ ನಿಂತ್ಕೊಂಡು ಸ್ಟೇಜಲ್ಲಿ ನಿಂತ್ಕೊಂಡು ಕಮಾಂಡ್ ಒಂದು ಮಾತಾಡಿ, ಒಂದು ಸ್ಪೀಚ್ ಕೊಡೋಕೆ ಟ್ರೈ ಮಾಡಿ. ಅರ್ಥ ಆಗ್ತದೆ ಹೇಳ್ತಾ ಇರೋದು? ನೀವು ಫುಲ್ 24 hours ಇದಕ್ಕೆ ಕೊಡಿ ಅಂತ ನಾನು ಹೇಳ್ತಿಲ್ಲ. ಏನ್ ಸರ್ ಓದಿ ಸಾಕಾಗಿದ್ದೀವಿ, ಎಕ್ಸಾಮ್ ಬರ್ತಿದ್ದೀವಿ, ಈಗ ಎಂಜಾಯ್ ಮಾಡ್ಬೇಕು. ಎಂಜಾಯ್ ಮಾಡಿ ಯಾವ ಬೇಡ ಅಂತ ಹೇಳ್ತಿದ್ದಾರೆ. ಐ ಆಮ್ ಆಸ್ಕಿಂಗ್ ಓನ್ಲಿ half an hour ಪರ್ ಡೇ. ಈ ತರದ ರಿಸರ್ವ್ ಮಾಡ್ಕೊಂಡು ಇರೋ ಡೇಸ್ ಏನಿದೆ ನಿಮ್ಮ ಹಾಲಿಡೇಸ್ ಅದನ್ನ ಕ್ಲೀನ್ ಆಗಿ ರೆಡಿ ಮಾಡ್ಕೊಳ್ಳಿ. ಅಂಡ್ ಪ್ರಿಪೇರ್ ಯುವರ್ ಸೆಲ್ಫ್ ಟುವರ್ಡ್ಸ್ ಯುವರ್ ಹೈಯರ್ ಎಜುಕೇಶನ್. ಬಿಕಾಸ್ PUC ನಲ್ಲಿ ಏನಾಗ್ತಾ ಅಂದ್ರೆ ಯು ಹ್ಯಾವ್ ಡಿವಿಯೇಷನ್, ಸೈನ್ಸ್ ಬರುತ್ತೆ, ಕಾಮರ್ಸ್ ಬರುತ್ತೆ, ಅಂಡ್ ಇವನ್ ಆರ್ಟ್ಸ್ ಅಂತ ಬರುತ್ತೆ. ಇದ್ರಲ್ಲಿ ಯಾವ ಫೀಲ್ಡ್ ನಾವು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಳ್ಬೇಕು. ಡಾಕ್ಟರ್ಸ್ ಅಥವಾ ಇಂಜಿನಿಯರ್ಸ್ ಆಗಬೇಕು ಅಂದ್ರೆ ಡೆಫಿನೆಟ್ಲಿ ಯು ಶುಡ್ ಗೋ ವಿತ್ ದ ಸೈನ್ಸ್.
ಬಟ್ ಸೈನ್ಸ್ ಓದಿದ್ರೆ ಸಾಕಾಗುದಿಲ್ಲ, ನಾವೇನ್ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು. ನೋಡಿ, ಒಂದು ಏನು ಅಂದ್ರೆ ಬೋರ್ಡ್ ಪ್ರಿಪರೇಷನ್. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಎಸ್ಪೆಷಲಿ ನಮ್ಮ ಸೈನ್ಸ್ ಮಕ್ಕಳು ದೇ ಹ್ಯಾವ್ ಟು ಗೋ ವಿತ್ ಯಾವುದು ನೀಟ್ ಹೋಗ್ಬೇಕು ಅವರು, ಮತ್ತೆ CET ಎಕ್ಸಾಮ್ಸ್ ಬರಬೇಕು. ಸೈನ್ಸ್ ಒಂದು ಏನ್ ಮಾಡಬೇಕು, ಅಲಾಂಗ್ ವಿತ್ ಬೋರ್ಡ್ ದೇ ಶುಡ್ ರೈಟ್ ನೀಟ್ ಆಸ್ ವೆಲ್ ಆಸ್ CET ಎಕ್ಸಾಮ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದು ಅಲಿ ಗರ್ಲ್ಸ್ PU ಕಾಲೇಜಲ್ಲಿ ಒಂದು ಬ್ಯೂಟಿಫುಲ್ ಮ್ಯಾನರ್ ಅಲ್ಲಿ ನಾವೇ ಮಾಡ್ತಾ ಇದ್ದೇವೆ. ಅಕಾಡೆಮಿಕ್ ಪ್ಲಾನಿಂಗ್ ನ ಮಾಡಿದ್ದೇವೆ, ನಾವು ಒಂದು ಸೆಟಪ್ ನ ರೆಡಿ ಮಾಡಿದ್ದೇವೆ. ಆಲ್ರೆಡಿ ನೀವೆಲ್ಲ ಎಕ್ಸಾಮ್ಸ್ ಬರೆದು SLC ಮುಗಿಸಿದೀವಿ, ಇನ್ನು PUC ಸ್ಟಾರ್ಟ್ ಆಗಿ ತುಂಬಾ ದಿವಸ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಟ್ ಈಸ್ ವಾಟ್ ಹಿಯರ್ ವಿ ಹ್ಯಾವ್ ಪ್ರಿಪೇರ್ಡ್ ಯುವರ್ ಟೈಮ್ ಟೇಬಲ್ ಒಂದು ಪ್ರಿಪೇರ್ ಆಗಿದೆ ನಿಮ್ಮದು. ಮತ್ತೆ ಒಂದು ಬ್ರಿಡ್ಜ್ ಕೋರ್ಸ್ ಅಂತ ಮಾಡ್ತೀವಿ ನಾವು. ನೋಡಿ, ಬ್ರಿಡ್ಜ್ ಕೋರ್ಸ್ ಡೇಟ್ ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀವಿ. 21st May to 9th June ವರೆಗೂ ಒಂದು ಬ್ರಿಡ್ಜ್ ಕೋರ್ಸ್. That is whatever you have studied in the high school and what you are going to study in the PUC, ಅದಕ್ಕೆ ಕನೆಕ್ಷನ್ ಮಾಡಬೇಕು. That is most important. ಅದಾಗಲಿಲ್ಲ ಅಂದ್ರೆ most of the students they could not able to connect themselves to the PUC education. ಅದಾಗಬಾರ್ದು ಅಂದ್ರೆ ರೈಟ್ ಟೈಮ್ ಅಲ್ಲಿ ರೈಟ್ ವೇ ನಲ್ಲಿ ನಾವು ಟೀಚ್ ಮಾಡಬೇಕು, ಮಕ್ಕಳಿಗೆ ರೈಟ್ ಗೈಡೆನ್ಸ್ ಕೊಡಬೇಕು ನಾವು. ಅದಕ್ಕೋಸ್ಕರ we are conducting a bridge course for the 10th students after the result. ನಾವು ರಿಸಲ್ಟ್ ಬಂದ ಮೇಲೆ ನಿಮಗೆ ಒಂದು ಬ್ರಿಡ್ಜ್ ಕೋರ್ಸ್ ಎಲ್ಲ ಪ್ಲಾನ್ ಮಾಡಿಬಿಟ್ಟಿದ್ದೀವಿ. ಫಿಸಿಕ್ಸ್ ಯಾವ ಟಾಪಿಕ್ಸ್ ಆಗಬೇಕು, ಕೆಮಿಸ್ಟ್ರಿ ಏನಾಗಬೇಕು, ಮ್ಯಾಥ್ಸ್ ಮತ್ತು ಬಯೋ ಏನಾಗಬೇಕು, ಅಂಡ್ ಫೈನಲಿ ಅವ್ರದ್ದು ಎಕ್ಸಾಮಿನೇಷನ್. ಅದ್ರ ಬೇಸ್ ಮೇಲೆ ಒಂದು ಎಕ್ಸಾಮ್ನು ಸಹ ನಾವು ಮಾಡ್ತೇವೆ. ಎಕ್ಸಾಮ್ ಮಾಡಿಬಿಟ್ಟು ಅವ್ರು ಯಾವ ಲೆವೆಲ್ ಇದ್ದಾರೆ, ಏನು ಮಾಡಬೇಕು, ಆ ಲೆವೆಲ್ನ ಹೇಗೆ ಬೂಸ್ಟಪ್ ಮಾಡಬೇಕು ಅನ್ನೋದು ಪ್ಲಾನ್ ಇರುತ್ತೆ. ದಟ್ ಇಸ್ ಒನ್ ಥಿಂಗ್. ಅಂಡ್ ನಿಮಗೆ ಡೌಟ್ ಏನು ಬರ್ಬೋದು ಅಂದರೆ, ನಮ್ಮದು ಅಕಾಡೆಮಿಕ್ಸ್ ಯಾವ ಥರ ಇರುತ್ತೆ ಅಂದರೆ, ಅಫ್ಕೋರ್ಸ್ ವಿ ಆರ್ ಫಾರ್ಮಿಂಗ್ ಸೋ ಮೆನಿ ಮೆಟೀರಿಯಲ್ಸ್ ಫಾರ್ ಬೋರ್ಡ್ ಆಸ್ ವೆಲ್ ಆಸ್ ಥಿಯರಿ. ನಾವು ಬೋರ್ಡ್ಗೆ ಎಕ್ಸ್ಪರ್ಟ್ ಟೀಚರ್ಸ್ ಇದ್ದಾರೆ. ಆಲ್ಮೋಸ್ಟ್ ತುಂಬ ವರ್ಷಗಳಿಂದ ಔಟ್ ಆಫ್ ಮಾಸ್ಟರ್ಸ್ ಅಂತ ಫಿಸಿಕ್ಸ್ ಲೆಕ್ಚರರು, ನಮ್ಮ ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಬಯೋ ಲೆಕ್ಚರ್ಸ್ ಇದ್ದಾರೆ. ಬೋರ್ಡ್ಗೆ ರಿಲೇಟೆಡ್ ಆದಂತಹ ಇರೋದ್ರಲ್ಲಿ ಬೆಸ್ಟ್ ಮೆಟೀರಿಯಲ್ಸ್ ಯಾವ್ದಿದೆ ಅದನ್ನ ಸೆಲೆಕ್ಟ್ ಮಾಡಿ ನಾವು ತಗೊಂಡು ಬೋರ್ಡ್ಗೆ ಪ್ರಿಪರೇಷನ್ ಮಾಡಿಸ್ತೇವೆ. ಮತ್ತೆ ನೀಟ್ಗೆ ನೋಡಿ, ನೀಟ್ ಮತ್ತು CETಗೆ ತುಂಬಾ ಮೆಟೀರಿಯಲ್ಸ್ ಇದೆ, ಬೇರೆ 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 ಮೆಟೀರಿಯಲ್ಸ್ ಇದೆ. ಆದ್ರೆ ನಾವು ಈ ಮೆಟೀರಿಯಲ್ ಯಾಕೆ ಹೋಗ್ತಾ ಇದೀವಿ ಅಂದ್ರೆ, ಲಾಸ್ಟ್ ಟೈಮು CETಗೆ 60 ಕ್ವಶನ್ಸ್ ಬರುತ್ತೆ, ಫಿಸಿಕ್ಸ್ 60, ಕೆಮಿಸ್ಟ್ರಿ 60. ಆದರೆ 60 ಕ್ವಶನ್ಗೆ ಆಲ್ಮೋಸ್ಟ್ 36 ಕ್ವಶನ್ಸ್. ಎಷ್ಟು? 36 ಕ್ವಶನ್ಸ್ ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಮೆಟೀರಿಯಲ್ಸ್ ತುಂಬಾ ನೋಡಿದ್ದೇವೆ. ಅಲೆಂದು ನೋಡಿದ್ದೇವೆ, ನಾವು PW ನೋಡಿದ್ದೇವೆ, ಇನ್ನು ಬೇರೆ ಬೇರೆ ವೆರೈಟಿ ಆದಂತಹ ಮೆಟೀರಿಯಲ್ಸ್ ನೋಡಿದ್ದೇವೆ. ಇದು ಇನ್ನೋವೇಟಿವ್ ಆಗಿದೆ. ಇದನ್ನ ತಗೊಂಡು ನಾವು ಒಂದು ಚೆನ್ನಾಗಿ ಓದುವಂತ ಟೀಚರ್ಸ್ ಬೇಕು, ಸ್ಟೂಡೆಂಟ್ಸ್ ಬೇಕು, ಚೆನ್ನಾಗಿ ಓದಿಸುವಂತ ಟೀಚರ್ಸ್ ಬೇಕು. ಅದಾದ್ಮೇಲೆ ಏನ್ ಬೇಕು, ಇನ್ನೊಂದು ಮೆಟೀರಿಯಲ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಈ ಮೆಟೀರಿಯಲ್ ಬೇಸ್ ಮೇಲೆ ನಾವು ನಿಮಗೆ ತುಂಬಾ ನೀವು ಯು ಕ್ಯಾನ್ ಗೋ ಥ್ರೂ ನೋಡ್ಬೋದು. ನಮ್ದು ಜಸ್ಟ್ ಹಾಗೆ ಪಾಸ್ ಮಾಡಿ. ಇದರಲ್ಲಿ ತುಂಬಾ ಕ್ವಶನ್ಸ್ ಇರುತ್ತೆ. ಇದನ್ನ ನಿಮಗೆ ಪ್ರಾಕ್ಟೀಸ್ ಮಾಡಿಸಿ ನಾವು 15 ದಿವಸಕ್ಕೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೇವೆ. ಫಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ವೀಕ್ಲಿ ಎಕ್ಸಾಮ್ಸ್ ಮಾಡೋದಿಲ್ಲ ನಾವು ತುಂಬಾ ಅನಾಲಿಸಿಸ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. ಜಸ್ಟ್ ಗೋ ಥ್ರೂ ದಟ್ ಒನ್. ಒಂದ್ಸರಿ ನೋಡ್ಕೊಂಡು ಹೋಗಿ ಹೇಗಿರುತ್ತೆ ಅಂತ. ಡೋಂಟ್ ಸಿ ದ ಪೇಜಸ್ ನೋಡ್ಬೇಡಿ, ಕಂಟೆಂಟ್ ಇಸ್ ದೇರ್. ನಂಬರ್ ಆಫ್ ಕ್ವಶನ್ಸ್, ಫುಲ್ ಕ್ವಶನ್ಸ್ ಇದೆ. ಸ್ಟೂಡೆಂಟ್ಸ್ ಬರೋದಕ್ಕಿಂತ ಮುಂಚೆನೆ ಟೀಚರ್ಸ್ ಪ್ಲಾನ್ ಮತ್ತೆ ಮೆಟೀರಿಯಲ್ ಎಲ್ಲ ರೆಡಿಯಾಗಿ ವೇಟ್ ಮಾಡ್ತಾ ಇದ್ದಾರೆ. PCMB 4 ಕವರ್ ಆಗುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ. ಆಕ್ಚುಲಿ ನೀಟ್ ಹೋಗೋರೆ ಓನ್ಲಿ ದೇ ಶುಡ್ ಡಿಪೆಂಡ್ ಆನ್ PCB, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ ಮಾತ್ರ. ಮ್ಯಾಥ್ಸ್ ಏನು ಕ್ವಶನ್ಸ್ ಇರೋಲ್ಲ. ಬಟ್ CET ಬರೀಬೇಕು ಆ ಮಕ್ಕಳು. ನೀಟ್ ಬರೆಯೋರು CET ಬರೀತಾರೆ. CETಗೆ ಯಾವ್ದು ಬೇಕು, ಮ್ಯಾಥ್ಸ್ ಕಂಪಲ್ಸರಿ ಬೇಕು. ಏನಾದರೂ CET ಚೆನ್ನಾಗಿ ಒಳ್ಳೆ ಸ್ಕೋರ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ನ ಒಳ್ಳೆ ಪ್ರತಿಷ್ಠಿತ ಯಾವ್ದಾರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದ್ರೆ ಇಂಜಿನಿಯರಿಂಗ್ ಮಾಡ್ಬೋದು. ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಸಿಕ್ತು ಅಂದ್ರೆ ದಟ್ ಇಸ್ ಗ್ರೇಟ್. ಅಲ್ಲಿ ಅದಕ್ಕೂ ಸಹ ಮಾಡ್ಕೋಬಹುದು. ಅದಕ್ಕೋಸ್ಕರ ವಿ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ದ ಮೆಡಿಕಲ್ ಸ್ಟೂಡೆಂಟ್ಸ್ ಆಸ್ ವೆಲ್ ಆಸ್ ಇಂಜಿನಿಯರಿಂಗ್. ಎರಡು ಕೋರ್ಸಸ್ಗೆ ನಾವು ಈಕ್ವಲ್ ಇಂಪಾರ್ಟೆನ್ಸ್ ನ ಕೊಟ್ಟು ಆ ಲೆವೆಲ್ ಅಲ್ಲಿ ನಿಮಗೆ ಪ್ರಿಪರೇಷನ್ಸ್ ನ ಮಾಡಿಸ್ತೇವೆ. ದಟ್ ಇಸ್ ಒನ್ ಥಿಂಗ್. ಅಂಡ್ ಫರ್ದರ್ ಮೋರ್, ಓಕೆ ಸ್ಟಾಪ್ ಮಾಡಿ. ಇಲ್ಲಿ ನೋಡಿ, ನಾವು ತುಂಬಾ ಅನಾಲಿಸಿಸ್ ಮಾಡ್ತಾ ಇದ್ದೇವೆ. ದೇರ್ ಆರ್ ಸಮ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ದೇ ಟು ಕಂಡಕ್ಟ್ ದ ನೀಟ್ ಎಕ್ಸಾಮಿನೇಷನ್, CET ಎಕ್ಸಾಮಿನೇಷನ್ ವೀಕ್ಲಿ ಒನ್ಸ್ ಮಾಡ್ತಾರೆ. ಮಂಡೇ ನಾನು ಪ್ರೀವಿಯಸ್ ಇದ್ದಂತ ಇನ್ಸ್ಟಿಟ್ಯೂಷನ್ ಸಹ ವಿ ಟು ಕಂಡಕ್ಟ್ ವೀಕ್ಲಿ ಒನ್ಸ್. ಬಟ್ ಅಲ್ಲಿ ತುಂಬಾ ನಾವು ಸ್ಟಡಿ ಮಾಡಿದ್ವಿ. PW ಇದೆಯಲ್ಲ, ಫಿಸಿಕ್ಸ್ ವಾಲ ಗೊತ್ತಾ ನಿಮಗೆ? ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದಾಗ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಮ್ ಸಜೆಸ್ಟ್ 21 ಡೇಸ್ ಮಾಡಿ ಒಂದು ಎಕ್ಸಾಮ್ ಅಂತ ಹೇಳಿದ್ದಾರೆ. ಎಷ್ಟು ದಿನಕ್ಕೆ? 21 ಡೇಸ್. ಬಟ್ ನಾವು ಎರಡನ್ನೂ ನೋಡ್ಬೇಕು, ವೀಕ್ಲಿ ಒನ್ಸ್ ಮಾಡೋದಾ ಅಥವಾ 21 ಡೇಸ್ ಹೋಗೋದಾ ಅಂತ. ಈ ಎರಡರ ಮಧ್ಯದಲ್ಲಿ ನಾವು ತುಂಬಾ ಕೇಸ್ ಸ್ಟಡಿ ಮಾಡಿದಾಗ ನಮ್ಗೆ ಐಡಿಯಾ ಸಿಕ್ಕಿದ್ದು ಬೆಟರ್ ಟು ಗೋ ವಿತ್ 15 ಡೇಸ್ ಎಕ್ಸಾಮ್. ಎಷ್ಟು ದಿನಕ್ಕೆ ಮಾಡ್ಬೇಕು ನಾವು? 15 ಡೇಸ್. 15 ಡೇಸ್ಗೆ ಆಗುವಂತಹ ಪೋರ್ಷನ್ಸ್ ನ ಟೀಚರ್ಸ್ ಕಂಪ್ಲೀಟ್ ಮಾಡೋಕೆ ಟೈಮ್ ಸಿಗುತ್ತೆ, ಸ್ಟೂಡೆಂಟ್ಸ್ ಓದ್ಲಿಕ್ಕೂ ಟೈಮ್ ಸಿಗುತ್ತೆ, ಪ್ರಾಕ್ಟೀಸ್ ಮಾಡ್ಲಿಕ್ಕೂ ಟೈಮ್ ಸಿಗುತ್ತೆ. ಅದ್ರ ಬೇಸ್ ಮೇಲೆ 15 ಡೇಸ್ ಅಲ್ಲಿ ಎಕ್ಸಾಮ್ ಬಂದಾಗ ನಾವು ಅದನ್ನ ನೋಡಿ ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ಅಗೇನ್ ದೇ ಗೋಯಿಂಗ್ ಟು ಗೆಟ್ ದ 15 ಡೇಸ್ ಫಾರ್ ದ ಇಂಪ್ರೂವ್ಮೆಂಟ್ ಇನ್ ದ ನೆಕ್ಸ್ಟ್ ಎಕ್ಸಾಮಿನೇಷನ್. ಸೊ ಆ ತರ ತುಂಬಾ ಸಿಸ್ಟಮೆಟಿಕ್ ಆಗಿ ಸೀರಿಯಸ್ ಆಗಿ ನಾವು ಅಕಾಡೆಮಿಕ್ಸ್ ನ ನಡೆಸಿಕೋಬೇಕು. ಇಷ್ಟು ಫೆಸಿಲಿಟಿ ಕೊಡ್ತಾ ಇರುವಂತಹ ಕಾಲೇಜಸ್ ತುಮಕೂರಲ್ಲಿ 1,20,000, 1,90,000, 2 ಲಕ್ಷ, 1.5 ಲಕ್ಷ ದುಡ್ಡು ಇಷ್ಟೊಂದು ತಗೊಂತಾರೆ. ಅಷ್ಟು ತಗೊಂಡ್ರು ಸಹ ಮಕ್ಕಳು ನೀರಲ್ಲಿ CET ಏನು ಅಚೀವ್ ಮಾಡಿದ್ರೆ ಮತ್ತೆ ಅಗೇನ್ ಒಂದು 3-4 ಲಕ್ಷ ಕೊಟ್ಟು ಮಾಡ್ತಾರೆ, ಕೋಚಿಂಗ್ ಸೆಂಟರ್ಗಳು ಹೋಗ್ತಾರೆ.
ಒಂದೊಂದು ವರ್ಷ 2 ವರ್ಷ ಸ್ಪೆಂಡ್ ಮಾಡ್ಬೋದು. ಇದೆಲ್ಲ ಏನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ ನೀವು. ಬ್ಲೆಂಡರ್ ಅದೆಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ, ನಾನೊಂದು ಲೋವರ್ ಮಿಡಲ್ ಕ್ಲಾಸ್ ಇಂದ ಬಂದಂತಹ ಒಬ್ಬ ಸ್ಟೂಡೆಂಟ್. ನಾನು ಅದನ್ನೇ ಹೇಳ್ತಾ ಇದ್ದೆ, ಮಠದ ಇನ್ಸ್ಟಿಟ್ಯೂಷನ್ ನಾನು ಓದಿದ್ದು 10th ಅಲ್ಲಿ ಹೇಗಾದ್ರೂ ಮಾಡಿ ಅಚೀವ್ ಮಾಡ್ಬೇಕಂತ ಅಂದ್ಬಿಟ್ಟು ಹಠ ಹಿಡ್ಬಿಟ್ಟಿದ್ದೆ. ನಾನು 8th ಅಲ್ಲಿ ಸೀನಿಯರ್ಗೆ 1000 ರೂಪೀಸ್ 500 ರೂಪೀಸ್ ಕ್ಯಾಶ್ ಪ್ರೈಸ್ ಕೊಟ್ಟಿದ್ದು. ನಾನು ಬರೋ ವರ್ಷದಲ್ಲಿ 10th ಬರೋ ವರ್ಷದಲ್ಲಿ ಅದು 1000 ರೂಪೀಸ್ ಕ್ಯಾಶ್ ಪ್ರೈಸ್ ಆಯ್ತು, ಶ್ರೀನಿವಾಸ ಸ್ವಾಮಿಗಳು ಕೊಟ್ಟಿದ್ದು. ಆ ಪ್ರೈಸ್ ನಾನು ತಗೊಳ್ಳೇಬೇಕು ಅಂತ ಅಂದ್ಬಿಟ್ಟು ಹಠ. ಆಕ್ಚುಲಿ ಸ್ಟ್ರೆಂತ್ ಜಾಸ್ತಿ ಇತ್ತು, 2 ಸೆಕ್ಷನ್ ಇತ್ತು 10th ಅಲ್ಲಿ. ಅದೇನಾಯ್ತು ಗೊತ್ತಿಲ್ಲ, ಎಫರ್ಟ್ ಆಗಿ ಓದೋದು ಮಾಡಿದ್ವಿ. ಗರ್ಲ್ಸ್ ಕಡೆಯಿಂದ ಒಬ್ರು ಸೆಲೆಕ್ಟ್ ಆದ್ರು, ಬಾಯ್ಸ್ ಕಡೆಯಿಂದ ನಾನು ಸೆಲೆಕ್ಟ್ ಆಗ್ಬಿಟ್ಟೆ. ಅದಾಗೋಯ್ತು. ಹಾಗಾಗಿ ಚೆನ್ನಾಗಿ ಓದಿದ್ದು ಇಟ್ಕೊಂಡು ಅದೇ ಲೈನ್ ಹಂಗೆ PUC ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಈ ಫೀಲ್ಡ್ ಅಲ್ಲೇ ಬಂದ್ಬಿಟ್ಟಿದ್ದೀನಿ. ನಾನು ಇದನ್ನೆಲ್ಲ ಸ್ಟಡಿ ಮಾಡ್ಬಿಟ್ಟಿದ್ದೀನಿ. ನಾನೇನು ಲಕ್ಷಾಂತರ ರೂಪಾಯಿ 1000 ರೂಪಾಯಿ ಪೇರೆಂಟ್ಸ್ಗೆ ಬರ್ಡನ್ ಮಾಡಿ ಓದಿ ಬಂದಂತಹ ವಿದ್ಯಾರ್ಥಿ ಅಲ್ಲ. ನಾನು ಅದನ್ನೇ ರೆಕಮೆಂಡ್ ಮಾಡ್ತೇನೆ ನಿಮಗೆ. ಸುಮ್ಮನೆ ಅನಗತ್ಯವಾಗಿ ಸುರಿಯೋದಲ್ಲ. ಅರ್ಥ ಆಗ್ತದೆ ಹೇಳ್ತಾ. ಈಗ ಆಟೋ ಬೇಕು ನಾನು ಮನೆಗೆ ಹೋಗ್ಲಿಕ್ಕೆ, ಅರ್ಥ ಆಗ್ತದೆ. ಒಂದು ಆಟೋದಲ್ಲಿ 40 ರೂಪೀಸ್ ಹೇಳ್ತಾ ಇದ್ದಾರೆ. ಇನ್ನೊಂದು ಆಟೋದವನು ಸ್ವಲ್ಪ ಜಿಂಕ್ ಚಾಕ್ ಸ್ವಲ್ಪ ಮ್ಯೂಸಿಕ್ ಅದು ಇದು ಹಾಕ್ಬಿಟ್ಟು 150 ರೂಪಾಯಿ ಹೇಳ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಇಂಟೆನ್ಷನ್ ಏನು, ಮನೆಗೆ ಹೋಗೋದಲ್ವಾ? ನೀವೇನ್ ಮಾಡ್ಬೇಕು, ಬುದ್ಧಿವಂತರಾದ್ರೆ 40 ರೂಪಾಯಿ ಆಟೋ ತಗೊಂಡು ಮನೆಗೆ ಹೋಗ್ಬೇಕು. ನೀವೇನ್ ಮಾಡ್ತಾ ಇದ್ದೀರಾ, ಸ್ವಲ್ಪ ಜಿಂಕ್ ಚಾಕ್ ಇರುವಂತ ಆಟೋನ ನೋಡಿ, ಮ್ಯೂಸಿಕ್ ಇರೋ ಆಟೋನ ನೋಡಿ, 150 ರೂಪಾಯಿ ಕೊಟ್ಬಿಟ್ಟು ನೀವು ಮನೆಗೆ ಹೋಗೋಕೆ ಟ್ರೈ ಮಾಡ್ತಿದ್ದೀರಾ. ಸೊ ನೀವು ಫೂಲಿಶ್ ಆಗ್ತಾ ಇದ್ದೀರಾ. ಇಟ್ ಇಸ್ ಅ ಟೆಂಪ್ರರಿ. ಅರ್ಥ ಆಗ್ತದೆ ಹೇಳ್ತಾ ಇರೋದು. ಟೆಂಪ್ರರಿ ಥಿಂಗ್ಸ್ ನ ನೋಡ್ಬಿಟ್ಟು ದೊಡ್ಡ ಲಾಸ್ ನ ಮಾಡ್ಕೊಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ನನಗೆ ಗೊತ್ತಾಗ್ತಾ ಇಲ್ಲ ಅದೇಂತಿ ಅಂತ ಅಂದ್ಬಿಟ್ಟು. ಅದೇ ಪೇರೆಂಟ್ಸ್ ಗೊತ್ತಾಗ್ತಾ ಇಲ್ಲೋ, ಮಕ್ಳಿಗೆ ಗೊತ್ತಾಗ್ತಾ ಇಲ್ಲೋ ಗೊತ್ತಿಲ್ಲ. ನಮ್ಮ ಅಕಾಡೆಮಿಕ್ ನಮ್ಮ ಸಿಸ್ಟಮ್ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ. ಫೀಸಸ್ ಸಹ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ. ಅದರಲ್ಲೂ ಈ ಎಕ್ಸಾಮ್ ಬರ್ತಿರುವಂತಹ ಮಕ್ಕಳು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಾವು ತುಂಬಾ ಕನ್ಸೆಷನ್ ಸಹ ಮಾಡ್ಕೊಡ್ತೇವೆ. ಒಂದು ಒಳ್ಳೆ ಅಟ್ಮಾಸ್ಫಿಯರ್, ಒಂದು ಗುಡ್ ಎನ್ವಿರಾನ್ಮೆಂಟ್ ವಿ ಹ್ಯಾವ್ ಕ್ರಿಯೇಟೆಡ್ ಹಿಯರ್. ಡಿಸ್ಟ್ರಾಕ್ಷನ್ ಫ್ರೀ ಎನ್ವಿರಾನ್ಮೆಂಟ್ ಇಸ್ ದೇರ್. ನೋ ಡಿಸ್ಟರ್ಬೆನ್ಸ್ ವಿಲ್ ಬಿ ದೇರ್. ಓನ್ಲಿ ವಿ ಗೋಯಿಂಗ್ ಟು ಫೋಕಸ್ ಅಬೌಟ್ ದ ಅಕಾಡೆಮಿಕ್ ಎಕ್ಸಲೆನ್ಸ್ and we are going to try to empower you in all the aspects. ಒಂದು ಧೈರ್ಯ ಇರಬೇಕು. ಒಂದು ಮಾತಾಡೋ ಸ್ಕಿಲ್ ಡೆವಲಪ್ ಆಗಿಲ್ಲ ಅಂದ್ರೆ ಅದು ಒಂದು ಒಳ್ಳೆ PUC ಸ್ಟೂಡೆಂಟ್ ಆಗಿ ಏನು ಪ್ರಯೋಜನ? ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಸ್ಟೇಜ್ ಮೇಲೆ ಬಂದು 4 ಮಾತಾಡುವಂತ ಒಂದು ಸಾಮರ್ಥ್ಯ ಇಲ್ಲ ಅಂತಂದ್ರೆ ನನ್ನ ಪ್ರಕಾರ ನಾನೇನು ಅಂತ ಸ್ಟೂಡೆಂಟ್ ಅಪ್ರಿಷಿಯೇಟ್ ಮಾಡೋ ಅಗತ್ಯತೆ ಇಲ್ಲ. 4 ಜನರಲ್ಲಿ ಹೇಗಿರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲದೆ ಇರೋ ಮಗು ಆಕೆ 90% ತಗೊಂಡ್ರು ಸಹ ನನ್ನ ಪ್ರಕಾರ ಅದೇ ಗ್ರೇಟ್ ಅಚೀವ್ಮೆಂಟ್ ಅಲ್ಲ. ಆಕೆ ಏನೋ ಒಂದು ಐಡಿಯಲ್ ಸ್ಟೂಡೆಂಟ್ ಅಲ್ಲ. Are you getting my point? So by considering all these things, we are very much passionate towards education. We are very much visionary persons. ನಮಗೆ ವಿಷನರಿ ಇರುವಂತಹ ಸ್ಟೂಡೆಂಟ್ಸ್ ಇರ್ತದೆ, ಏನಾದರೂ ದೊಡ್ಡ ಸಾಧನೆಯನ್ನ ಮಾಡ್ಬೋದು. ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಮಾಡ್ಬೋದು, ನ್ಯಾಷನಲ್ ಲೆವೆಲ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಬೋದು. ಅದಕ್ಕೋಸ್ಕರ ಈ ವೇದಿಕೆ ಸ್ಟೇಜ್ ರೆಡಿ ಇದೆ. ಮಕ್ಕಳೇ ನೀವೆಲ್ಲ ಬಂದಿದ್ದೀರಾ, ರಜಾ ಇದ್ರೂ ಸಹ, ಎಕ್ಸಾಮ್ಸ್ ಮುಗಿದ್ರು ಸಹ, ಯುವರ್ ಸೆಲ್ಫ್ ಪ್ರೂವ್ ದಟ್ ನಿಮ್ಮ ಎದುರುಗಡೆ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ. ಐ ಆಮ್ ಸಮ್ ಆಫ್ ದಿ ಬೆಸ್ಟ್ ವೆನ್ ವಿ ಕಂಪೇರ್ ವಿತ್ ದ ಅದರ್ ಲಾಸ್ಟ್ ಗೆದರ್ ಸ್ಟೂಡೆಂಟ್ಸ್ ಅಂತ ಅಂದ್ಬಿಟ್ಟು ಪ್ರೂವ್ ಮಾಡ್ಕೊಂಡಿದ್ದೀರಾ ಈಗ. ಸೊ ಇದಾದ್ಮೇಲೆ ನೀವೇನ್ ಮಾಡ್ಬೇಕಾಗಿದೆ, ರಿಸಲ್ಟ್ ವೇಟ್ ಮಾಡಬೇಕು. ರಿಸಲ್ಟ್ ಬಂದ್ಮೇಲೆ ಒಂದು ಒಳ್ಳೆ ನಿರ್ಧಾರ ಅಂತ ತೆಗೆದುಕೋಬೇಕು. ಅದಕ್ಕೆ ಜಾಸ್ತಿ ಡಿಲೇ ಮಾಡ್ಕೊಳ್ಬೇಡಿ. ಅಡ್ವಾನ್ಸ್ ಅಡ್ಮಿಷನ್ಸ್ ಆಲ್ರೆಡಿ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ. ನಿಮ್ಮ ಪೇರೆಂಟ್ಸ್ ನ ಕರ್ಕೊಂಡು ಬನ್ನಿ. ಇಂಡಿವಿಜುವಲ್ ನಾವು ಕೌನ್ಸಿಲಿಂಗ್ ಮಾಡ್ತೇವೆ, ಮಾತಾಡ್ತೇವೆ. ನಿಮ್ಗೆ ಏನ್ ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡ್ತೇವೆ ನಾವು. ನೀವು ಕೇಳಿ, ಎಜುಕೇಶನ್ ರಿಲೇಟೆಡ್ ಇದು ಮಾಡಿದ್ರೆ ಹೆಂಗೆ ಸರ್, ಆರ್ಟ್ಸ್ ಮಾಡಿದ್ರೆ ಏನ್ ಮಾಡ್ಬೋದು ಸರ್, ಕಾಮರ್ಸ್ ಮಾಡಿದ್ರೆ CBA ತಗೊಂಡ್ರೆ ಏನ್ ಹೋಗ್ಬೋದು ಸರ್, ಮತ್ತೆ PCMB ತಗೊಂಡ್ರೆ ಏನ್ ಮಾಡ್ಬೋದು ಸರ್, PCMC ತಗೊಂಡ್ರೆ ಏನ್ ಮಾಡ್ಬೋದು ಸರ್, ಏನ್ ಜಾಬ್ ಆಪರ್ಚುನಿಟೀಸ್ ಇದೆ, ಏನೇನ್ ಚಾಲೆಂಜಸ್ ಇದೆ, ಪ್ರತಿಯೊಂದು ಯು ಕ್ಯಾನ್ ಆಸ್ಕ್. ನಮ್ಮ ಟೀಮ್ ಇರುತ್ತೆ, ನಾವು ಕೂತ್ಕೊಳ್ತೇವೆ, ನಾವೆಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ತೇವೆ. ಅದಾದ್ಮೇಲೆ ಯು ಕ್ಯಾನ್ ಟೇಕ್ ಅ ರೈಟ್ ಡಿಸಿಷನ್. ಆಗ್ಬೋದಲ್ವಾ? ಮಾಡ್ತೀರಾ ಅಷ್ಟು? ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನಿಮಗೆಲ್ಲ ಒಳ್ಳೇದಾಗಲಿ, ಒಳ್ಳೆ ರಿಸಲ್ಟ್ ಬರಲಿ. ನಿಮ್ಮ ಪೇರೆಂಟ್ಸ್ಗೆ ನಿಮಗೆಲ್ಲೂ ಸಹ ಒಂದು ಒಳ್ಳೆ ಸಂತೋಷದ ವಿಚಾರ ಸಿಗಲಿ ಅಂತ ಹೇಳ್ಬಿಟ್ಟು ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು ಫಾರ್ ಬೀಯಿಂಗ್ ಹಿಯರ್, ಫಾರ್ writing this examination. But all, if you have any queries or doubts, we will be sitting in our chamber. You can come along with your parents and you can ask any if you have any doubts or queries. Jazakallah.